ಮತ್ತೆ ಚಾಚೂಡ ಸುದ್ದಿನೋಡ ವಿಶೇಷ ನಮ್ಕಡಿ ಸುದ್ದಿಗೆ ಸ್ವಾಗತ. ಕೃಷ್ಣಾ ಮೇಲ್ದಂಡಿ ನೀರಾವರಿ ಯೋಜನಾ ಉತ್ತರ ಕರ್ನಾಟಕ ರೈತರ ಪಾಲಿನ ವರದಾನ ಇದ್ದಂಗ. ಆದ್ರೆ ಈ ಯೋಜನಾ ವ್ಯಾಪ್ತಿ ಒಳಗಿದ್ರು ಇನ್ನೂ ನೂರಾರು ಹಳ್ಳಿಗಳ ಸಾವಿರಾರು ಎಕರೆ ಜಮೀನಿಗೆ ನೀರು ಬರವಲ್ತು ನೋಡ್ರಿ. ಗುಲ್ಬರ್ಗಾ ಜಿಲ್ಲಾ ಜೇವರ್ಗಿ ತಾಲೂಕಿನ ರೈತರು ಈ ಸಮಸ್ಯೆಯಿಂದ ಹೊರತಾಗಿಲ್ಲ. ಮೊದಲು ಜೇವರ್ಗಿ ತಾಲೂಕು ಬರಗಾಲದಿಂದ ಕಂಗೆಟ್ಟು ಹೋಗೈತಿ ಅಂತಾದ್ರಾಗ ಡ್ಯಾಮ್ನಿಂದ ಕಾಲ್ವಿಗೆ ನೀರು ಬಿಟ್ರ ರೈತರ ಬೆಳೆ ಒಂದಿಟ್ಟು ಜೀವ ಹಿಡಿತಾವ. ಅಲ್ಲಿನ ರೈತರ ಪರಿಸ್ಥಿತಿ ಹ್ಯಾಂಗೈತಿ ಅನ್ನೋದನ್ನ ನಮ್ಮ ಗುಲ್ಬರ್ಗಾ ಪ್ರತಿನಿಧಿ ಶರಣಯ್ಯ ಹಿರೇಮಠ ತೋರಿಸ್ತಾರ. ನೋಡ್ಕೊಂಡು ಬರೋಣ ಬರ್ರಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಂಡು ದಶಕಗಳೇ ಕಳೆದು ಹೋಗಿವೆ. ಆದರೂ ಕೂಡ ಈ ಭಾಗದ ಹತ್ತಾರು ಹಳ್ಳಿಗಳಿಗೂ ಕೂಡ ಇದುವರೆಗೂ ಸಮರ್ಪಕವಾದಂತಹ ನೀರಿನ ಸೌಲಭ್ಯ ದೊರೆತಿಲ್ಲ. ಇಲ್ಲಿನ ಕೆಳಭಾಗದಲ್ಲಿರುವಂತಹ ಕಾಲುಗಳು ಸಂಪೂರ್ಣ ಹದಗೆಟ್ಟು ಹೋಗಿವೆ. ಅಲ್ಲಿ ಹೂಳು ತೆಗೆಯುವುದಕ್ಕೂ ಕೂಡ ಗತಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಈ ಭಾಗದ ಕೆನಲ್ಗಳ ವ್ಯವಸ್ಥೆ ದುಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಖುದ್ದಾಗಿ ನೋಡ್ಕೊಂಡು ಬರೋಣ ಬನ್ನಿ. ನಾವಿರೋದೀಗ ಜೇವರ್ಗಿ ತಾಲೂಕಿನ ಕೆಲ್ಲೂರು ಗ್ರಾಮದ ಕೆನಲ್ ಒಂದರಲ್ಲಿ. ಇದು ಜೇವರ್ಗಿ ಬ್ರಾಂಚ್ ಕೆನಲ್ನ ದುಸ್ಥಿತಿ ನೋಡ್ರಿ. ನೀವು ನೋಡ್ತಾ ಇರ್ಬೋದು, ಈಗ ಈ ಕೆನಲ್ ಆರಂಭಗೊಂಡಾಗಿನಿಂದಲೂ ಕೂಡ ಇಲ್ಲಿ ಇದುವರೆಗೂ ಕೂಡ ನೀರು ಹರಿದಿಲ್ಲ. ಈ ಕೆನಲ್ಗಳಿಗೆ ಒಟ್ಟೆ ನೀರು ಕೂಡ ಒಂದು ಸರ್ತಿನೂ ನೀರು ಬಂದಿಲ್ಲ ಅನ್ನುವಂಥದ್ದು ರೈತರ ಆರೋಪವಾಗಿದೆ. ಜೇವರ್ಗಿ ತಾಲೂಕಿನ ಸುಮಾರು 110 ಹಳ್ಳಿಗಳು ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿ ವ್ಯಾಪ್ತಿಗೆ ಒಳಪಡ್ತವೆ ಅನ್ನುವಂಥದ್ದು ಅಧಿಕಾರಿಗಳ ಮಾಹಿತಿ. ಆದರೆ ಜೇವರ್ಗಿ ತಾಲೂಕಿನ ಸುಮಾರು 40ಕ್ಕಿಂತ ಹೆಚ್ಚಿನ ಹಳ್ಳಿಗಳಿಗೆ ಇದುವರೆಗೂ ಕೂಡ ನೀರಾವರಿ ಸೌಲಭ್ಯ ಸಮರ್ಪಕವಾಗಿ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಇಲ್ಲಿನ ರೈತರು ಏನ್ ಹೇಳ್ತಾರೆ, ರೈತ ಮುಖಂಡರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಖುದ್ದು ಅವರಿಂದ ತಿಳ್ಕೊಳ್ಳೋಣ ಬನ್ನಿ. ಸೊ ನಿಮ್ಮ ಹಳ್ಳಿಗಳಿಗೂ ಕೂಡ ನೀರಾವರಿ ಸೌಲಭ್ಯ ಅದನ್ನ ಸಮರ್ಪಕವಾಗಿ ನೀವೆಲ್ಲವನ್ನು ಬಿತ್ತಿ ಬೆಳಲಿಕ್ಕೆ ಸಾಧ್ಯ ಆಗ್ತಾ ಇದೇನೆ? ಇಲ್ಲ ಸರ್, ಒಟ್ಟ ನೀರೇ ಇಲ್ಲ. ಅಕ್ಟೋಬರ್ ಹಿಡಿದು ನಮಗೆ ನೀರೇ ಇಲ್ಲ. ನೀರಿನ ಬರ್ತಾವಂತ ನಂಬಿಕೊಂಡು ರೈತರು ಏನು ಮಾಡಿದ್ದೇವೆ, ಮೆಣಸಿ ಗಿಡ ಹತ್ತಿ ಉಳಿಕಿದ್ದು ತೊಗರಿ ಬೆಳೆ ಬಿತ್ತಿದ್ದೇವ್ರಿ. ಈಗ ಅವಕ್ಕೆ ಮಳೆಗೆ ಎಷ್ಟು ಬಂದೋ ಅಷ್ಟೇ ಬೆಳೆ ಆಗ್ಯದ್ರಿ. ಈ ಕೆನಲ್ ನೀರಿಂದ ನಾವು ನೀರೇ ಬಿಟ್ಟಿಲ್ಲ. ನೀರು ಕೇಳಕ್ಕೆ ಹೋದ್ರೆ JBC ಚೀಫ್ ಇಂಜಿನಿಯರ್ಗೆ ಮುಖ್ಯ ಅಭಿಯಂತರ ಬಲ್ಲಿ ಹೋದ್ರೆ ಅವ್ರು ಬರೀ ಹಾರಿಕೆ ಉತ್ತರ ಕೊಡ್ತಾರೆ. ಸಿ ಬಲ್ಲಿ ಹೋಗೋಣ, ಸಿ ಬಲ್ಲಿ ಹೋಗ್ತಾರೆ, ಸಿ ಬಲ್ಲಿ ಹೋಗೋಣ, ಸಿ ಬಲ್ಲಿ ಹೋಗಂತಾರೆ. ಇವತ್ತು ನಮ್ಮ 150 ಹಳ್ಳಿಗಳಲ್ಲಿ ಜೇವರ್ಗಿ ತಾಲೂಕಿನಲ್ಲಿ ಸುಮಾರು 50ರಿಂದ 60 ಹಳ್ಳಿಗಳಿಗೆ ಇವತ್ತು ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಬರ್ತಕ್ಕಂಥ ಲಾಸ್ಟ್ ಟೇಲ್ಯಾಂಡ್ ಹಳ್ಳಿಗಳಿಗೆ ಇವತ್ತು ನೀರು ಬರ್ತಾ ಇಲ್ಲ. ಈ ಬಗ್ಗೆ ನಿಮ್ಮ ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರು ಯಾವ ರೀತಿ ಸ್ಪಂದಿಸಿದ್ದಾರೆ? ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರಾದಂಥ ಶ್ರೀ ದೊಡ್ಡಪ್ಪಗೌಡ ಪಾಟೀಲ್ರು ಯಾವತ್ತೂ ಕೂಡ ಈ ಹಳ್ಳಿಗಳ ಬಗ್ಗೆ, ಕೃಷ್ಣಾ ನದಿ ನೀರಿನ ಇವತ್ತು ರೈತರು ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಯಾವುದೇ ಅವ್ರಿಗೆ ಕಾಳಜಿ ಇಲ್ಲ. BJP ಸರ್ಕಾರ ಬಂದ ಮೇಲೆ ಈ ರೈತರ ಬಗ್ಗೆ ಕಾಳಜಿ ಇರಲಾರಂಥ ಈ ಸರ್ಕಾರ, BJP ಸರ್ಕಾರ, ನಮ್ಮ ಶಾಸಕರು ಅದರಲ್ಲಿ ಇವತ್ತು ಇಡೀ ಜೇವರ್ಗಿ ತಾಲೂಕಿನ ಹಳ್ಳಿಗಳ ನೀರಾವರಿ ವ್ಯಾಪ್ತಿಗೆ ಒಳಪಟ್ಟಂತ ಹಳ್ಳಿಗಳು ಇವತ್ತು ನೀರು ಯಾಕೆ ಬರ್ತಾ ಇಲ್ಲ ಅಂತೇಳಿ ಯಾವುದೇ ಹಳ್ಳಿಗೆ ಹೋಗಿ ನೋಡಿದ್ದಾರೆ ಅಂತಕ್ಕಂಥದ್ದು ಇವತ್ತಿನಂದ್ರೆ ದೊಡ್ಡಪ್ಪಗೌಡರು ಸ್ವತಃ ಇವತ್ತಿನ ಒಂದು ಹಳ್ಳಿಗೆ ಬಂದು ಸಭೆ ಮಾಡಿ ಹೇಳಿ ಇವತ್ತು ರೈತರು ಬೆಳೆ ಏನಂದ್ರೆ ಹಾನಿಯಾಗಿ ಇವತ್ತಿನಂದ್ರೆ ತುಂಬಾ ಏನಾದಾಗ ರೈತರು ಕಷ್ಟದಲ್ಲಿದ್ದಾರೆ. ಇವತ್ತು ಶಾಸಕರು ಕಾಳಜಿ ಇಲ್ಲ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಸೊ ರೈತ ಮುಖಂಡರಾಗಿ ತಾವು ಈ ಬಗ್ಗೆ ರೈತರ ಈ ಸಮಸ್ಯೆಗೆ ನಿವಾರಿಸುವ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ತಿದ್ದೀರಿ? ಇವತ್ತು ಈ ಸಮಸ್ಯೆ ಏನಿದೆ ಬಹಳ ಗಂಭೀರವಾದಂಥ ಸಮಸ್ಯೆ ಇದು ಈಗಾಗಲೇ ಎಲ್ಲ ಅಧಿಕಾರಿಗಳ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ದೇವೆ. ಸುಮಾರು ಒಬ್ಬ ಚೀಫ್ ಇಂಜಿನಿಯರು 20ರಿಂದ 25 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿ ಆ ಸ್ಥಾನಕ್ಕೆ ಬಂದಿರ್ತಾರೆ. ಆ ಒಂದು ವರ್ಷದಲ್ಲಿ ತಾವು ಕೊಟ್ಟಂಥ ಹಣವನ್ನು ಯಾವ ರೀತಿ ವಾಪಸ್ ತಗೋಬೇಕು, ಮತ್ತು ಸುಮಾರು ಒಂದು 2-3 ಕೋಟಿ ರೂಪಾಯಿ ಯಾವ ರೀತಿ ಹಣವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದೇ ಒಂದು ಯೋಚನೆಯಲ್ಲಿ ಅವರು ಕಾಲಹರಣ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ. ಇದರಿಂದ ಬಹುತೇಕ ರೈತರ ಜಮೀನುಗಳಿಗೆ ನೀರು ಬರ್ತಾ ಇಲ್ಲ. ಅವರಿಗೆ ಸರಿಯಾದಂಥ ಪಾಠ ಕಲಿಸುವಂಥ ಯೋಚನೆ ಕೂಡ ನಾವು ಮಾಡಿದ್ದೇವೆ. ಒಂದು ವೇಳೆ ಅವರ ಒಂದು ವರ್ತನೆ ಇದೇ ರೀತಿ ಮುಂದುವರೆದರೆ ಆ ಅಧಿಕಾರಿಗಳಿಗೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ನಮಗೆ ರೈತರಿಗೆ ಗೊತ್ತಿದೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ನೀರಾವರಿ ಸೌಲಭ್ಯ ವಂಚಿತವಾಗಿರುವಂತಹ ಕೆಳಭಾಗದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇದೇ ರೀತಿ ಮುಂದೆ ಹೋದರೆ UKP ಅಧಿಕಾರಿಗಳ ವಿರುದ್ಧ ಉಗ್ರವಾದಂತಹ ಒಂದು ಹೋರಾಟ ನಡೆಸಬೇಕಾಗ್ತದೆ ಅನ್ನುವಂತಹ ಎಚ್ಚರಿಕೆಯನ್ನ ರೈತರು ಮತ್ತು ರೈತ ಮುಖಂಡರು ನೀಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ಗಾಗಿ ಗುಲ್ಬರ್ಗದಿಂದ ಕ್ಯಾಮರಾ ಪರ್ಸನ್ ಗಿರಿ ಜೊತೆ ಶರಣಯ್ಯ ಹಿರೇಮಠ.
ಕೇಂದ್ರ ಸರ್ಕಾರ ಪುರಾತನ ಶಾಸನಗಳ ಸಂರಕ್ಷಣಾ ಕಾಯ್ದೆ ಜಾರಿ ಮಾಡಕ ಮುಂದಾಗೈತಿ. ಆ ಕಾಯ್ದೆ ಜಾರಿ ಮಾಡಿದ್ರ ಬಿಜಾಪುರ ಮಂದೆಲ್ಲ ಪರದಾಡುವಂಗಾಕೈತಿ. ಯಾಕಂತೀರೇನು? ಈ ಸುದ್ದಿ ನೋಡ್ರಿ. ಬಿಜಾಪುರದಾಗ ಹೆಜ್ಜಿಗೊಂದು ರಾಜ ಮಹಾರಾಜರ ಕಾಲದ ಕಟ್ಟಡ ಅದಾವು. ಗೋಳಗುಮ್ಮಟವಂತೂ ಭಾರಿ ಫೇಮಸ್ ಆಗೈತಿ. ಇವನ್ನ ನೋಡಾಕಂತ ಸಾಕಷ್ಟು ಮಂದಿ ಪ್ರವಾಸಕ್ಕೆ ಬರ್ತಾರ. ಇತಿಹಾಸದಾಗ ದೊಡ್ಡ ಹೆಸರಿರೋ ಬಿಜಾಪುರದಾಗ ಕೇಂದ್ರ ಸರ್ಕಾರದ ಪುರಾತನ ಶಾಸನಗಳ ಸಂರಕ್ಷಣಾ ಕಾಯ್ದೆ ಜಾರಿ ಮಾಡೋ ಬಗ್ಗೆ ಮಾತು ಕೇಳಿ ಬಂದೈತಿ. ಹಂಗ್ ಮಾಡ್ಬೇಕಂದ್ರ ಕಾಯ್ದೆ ಪ್ರಕಾರ ಇಲ್ಲಿರೋ ಮನೆಯೆಲ್ಲ ಖಾಲಿ ಮಾಡಬೇಕು. ಯಾಕಂದ್ರ ಐತಿಹಾಸಿಕ ಕಟ್ಟಡದಿಂದ 100 ಮೀಟರ್ ಒಳಗ ಯಾವುದೂ ಮನಿ ಇರಬಾರ್ದು. ಅಷ್ಟೇ ಅಲ್ಲ, 200 ಮೀಟರ್ ದೂರದೊಳಗಿದ್ರೂ ಮನಿ ರಿಪೇರಿ ಮಾಡ್ಬೇಕಂದ್ರ ಪರ್ಮಿಷನ್ ಪಡಿಬೇಕು. ಈ ಪ್ರಕಾರ ಕಾಯ್ದೆ ಜಾರಿ ಮಾಡಾಕ ಡಿಸಿ ಸಾಹೇಬ್ರು ಮುಂದಾಗ್ಯಾರಂತ, ನೋಟಿಸ್ ಕೊಡಕತ್ತಾರಂತ. ಹಂಗಾಗಿ ಇಲ್ಲಿನ ಮಂದಿಗೆ ಚಿಂತೆ ಶುರುವಾಗೈತಿ. ಈ ಕಾಯ್ದೆಯನ್ನ ನಮ್ಮ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಜಿಲ್ಲಾಡಳಿತ ಜಾರಿಗೆ ತರಬೇಕು. ಈ ಲ್ಯಾಂಡ್ ಮಾಫಿಯಾದವರು ಮತ್ತು ಕೆಲವು ರಾಜಕೀಯ ಹಿತಾಸಕ್ತಿ ಇರುವಂಥ ಮುಖಂಡರು ಏನು ಅತಿಕ್ರಮಣ ಮಾಡಿಕೊಂಡು ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದಾರೆ, ಸ್ಮಾರಕಗಳನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ, ಸ್ಮಾರಕದ ಜಾಗೆಯನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ, ಅದನ್ನೆಲ್ಲ ತೆರವುಗೊಳಿಸಬೇಕು. ಬಿಜಾಪುರದಾಗ ಎಷ್ಟು ಸರ್ಕಾರಿ ಆಫೀಸು, ಮನಿ ಮತ್ತು ಶಾಲೆಗಳು ಐತಿಹಾಸಿಕ ಕಟ್ಟಡದಾಗ ಅದಾವು. ನಗರಸಭಾದವರು ಈ ಕಟ್ಟಡಕ್ಕೆಲ್ಲ ಮೂಲಸೌಕರ್ಯನ ಕೊಟ್ಟಾರ. ಅಭಿವೃದ್ಧಿನೂ ಸಾಕಷ್ಟಾಗೈತಿ. ಅಂಥದ್ರಾಗ ಈಗ ಒಮ್ಮಿಕಲೆ ಎಲ್ಲ ಖಾಲಿ ಮಾಡಿಸೋದು ಅಂದ್ರ ಹಗುರ್ ಮಾತೇನಲ್ಲ ಬಿಡ್ರಿ. ಇದು ಸರ್ಕಾರಕ್ಕೂ ತಲೆನೋವಾಗೈತಿ. ಈ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಮಾತಾಡ್ತೀನಿ ಅಂತ ಸಂಸದ ರಮೇಶ್ ಜಿಗಜಿಣಗಿ ಹೇಳ್ಯಾರ. ಇದ್ದವ್ರನ್ನೆಲ್ಲ ಭೇಟಿಯಾಗಿ ಪ್ರಧಾನಮಂತ್ರಿಗಳಿಗೆ ಕೇಳ್ತೇವೆ. ಅವ್ರು ಏನು ಹೇಳ್ತಾರ, ಏನು ಆಗ್ತದ ಅನ್ನೋದು ಪುನಃ ನಿಮ್ಮ ಎಲ್ಲರಿಗೂ ಗಮನಕ್ಕೆ ತಗೊಂಡ್ಬರ್ತೀವಿ. ತಮ್ಮನ್ನು ಭೇಟಿಯಾಗಿ ಒಂದ್ ವೇಳೆ ಬಿಜಾಪುರ ವಿಶ್ವ ಪರಂಪರೆ ಪಟ್ಟಿಗೆ ಸೇರುದ್ ಖರೆ ಆದ್ರ ಇಲ್ಲಿನ ಮಂದಿಗೆ ದೊಡ್ಡ ತ್ರಾಸೆ ಆಕೇತಿ. ಸಿಟಿಯಾಗ ಬಹಳಷ್ಟು ಮನಿಗಳನ್ನ ಖಾಲಿ ಮಾಡ್ಬೇಕಾಕೇತಿ. ಹಂಗೇನಾದ್ರೂ ಆದ್ರ ಮಸ್ತ್ ಲಾಭ ಹೊಡ್ಯಾಕ ರಿಯಲ್ ಎಸ್ಟೇಟ್ನವರು ಈಗಿಂದ ಸಜ್ಜಾಗಿ ಕುಂತಾರ. ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ್ರು ಬಿಟ್ರು ಬಿಜಾಪುರದಾಗ ಸಮಸ್ಯೆ ಮಾತ್ರ ತಪ್ಪಿದ್ದಲ್ಲ ನೋಡ್ರಿ. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ.